ನಮಸ್ಕಾರಗಳು ಮೀನರಾಶಿಯವರೇ. ನೀವು ಕಳೆದ ಕೆಲವು ತಿಂಗಳುಗಳಿಂದ ನೆಮ್ಮದಿ ಇಲ್ಲದೆ ಪರದಾಡುತ್ತಿದ್ದೀರಾ. ಎಷ್ಟು ಸಂಪಾದಿಸಿದರೂ ಹಣ ಕೈಯಲ್ಲಿ ಉಳಿಯುತ್ತಿಲ್ಲವೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ, ನಿಮ್ಮ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ. ಇದು ವರ್ಷದ ಕೊನೆಯ ಅಮಾವಾಸ್ಯೆ ಮಾತ್ರವಲ್ಲ, ಮೀನರಾಶಿಯವರ ಜೀವನದ ಪರೀಕ್ಷೆ ಕಾಲದ ಅಂತ್ಯವೂ ಅಥವಾ ಹೊಸ ಸಂಕಷ್ಟದ ಆರಂಭವೂ. ನಾವು ಮೀನರಾಶಿಯವರ ಆರ್ಥಿಕ, ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳ ಬಗ್ಗೆ ಕಣ್ಣಿಗೆ ಕಟ್ಟುವಂತ ವಿವರಿಸಲಿದ್ದೇವೆ. ವಿಡಿಯೋವನ್ನು ಕೊನೆಯಲ್ಲಿ ಮೀನರಾಶಿಯ ಅದೃಷ್ಟದ ಬೀಗದ ಕೈ ಬಗ್ಗೆ ರಹಸ್ಯ ಪರಿಹಾರವೊಂದನ್ನು ಹೇಳಲಿದ್ದೇವೆ. ಕೊನೆವರೆಗೂ ನೋಡಿ, ಮಿಸ್ ಮಾಡಿಕೊಳ್ಳಬೇಡಿ. ಮೀನರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಗುರುದೇವ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಶನಿ ಸಂಚಾರ ಮಾಡುತ್ತಿರುವುದರಿಂದ ವ್ಯಯ ಹೆಚ್ಚಾಗುತ್ತಿದೆ. ನಿಮ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಇರುವುದರಿಂದ ಪದೇ ಪದೇ ಗೊಂದಲಗಳು, ಕೆಟ್ಟ ಕನಸುಗಳು ಅಥವಾ ಭ್ರಮೆಗಳು ಕಾಡಬಹುದು. ಫೆಬ್ರವರಿ 17ರ ವಿಶೇಷ ಫಾಲ್ಗುಣ ಅಮಾವಾಸ್ಯೆಯಂದು ಸೂರ್ಯ ಮತ್ತು ಚಂದ್ರರು ನಿಮ್ಮ ರಾಶಿಯ ವ್ಯಯ ಸ್ಥಾನದಲ್ಲಿ ಸಂಧಿಸುತ್ತಿದ್ದಾರೆ. ಇದು ನಿಗೂಢ ಅನುಭವಗಳನ್ನು ನೀಡುವ ಸಮಯ. ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗಲಿದೆ, ಆದರೆ ಅತಿಯಾದ ಖರ್ಚಿನ ಬಗ್ಗೆ ಎಚ್ಚರವಿರಲಿ. ವ್ಯಾಪಾರ ಮತ್ತು ಉದ್ಯೋಗದ ವಿಷಯಕ್ಕೆ ಬಂದರೆ ಮೀನರಾಶಿಯವರಿಗೆ ಇದು ಎಚ್ಚರಿಕೆಯ ಹೆಜ್ಜೆಯ ಕಾಲ. ಅನವಶ್ಯಕ ಖರ್ಚು, ಆಸ್ಪತ್ರೆಯ ವೆಚ್ಚ ಅಥವಾ ಹಳೆಯ ಸಾಲ ತೀರಿಸಲು ಹಣ ವ್ಯಯವಾಗಬಹುದು. ಕೆಲಸದ ಸ್ಥಳದಲ್ಲಿ ನೀವು ವಿರುದ್ಧ ಗುಪ್ತ ಶತ್ರುಗಳು ಸಂಚು ರೂಪಿಸಬಹುದು. ಫೆಬ್ರವರಿ 17ರವರೆಗೆ ಯಾವುದೇ ದೊಡ್ಡ ಹೂಡಿಕೆ ಅಥವಾ ಹೊಸ ಉದ್ಯೋಗಕ್ಕೆ ರಾಜೀನಾಮೆ ನೀಡಬೇಡಿ. ವಿದೇಶಿ ಯೋಗ. ಮೀನರಾಶಿಯವರ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಈ ಅಮಾವಾಸ್ಯೆಯ ನಂತರ ಶುಭ ಸುದ್ದಿ ಕೇಳುವಿರಿ. ಮೀನರಾಶಿಯವರಿಗೆ ಕಾಲು ಮತ್ತು ಪಾದಗಳ ನೋವು ಕಾಡಬಹುದು. ಅಮಾವಾಸ್ಯೆಯ ದಿನ ಮಾನಸಿಕ ಸ್ವಲ್ಪ ಕಿರಿಕಿರಿ ಅನ್ನಿಸಬಹುದು. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ವಾಗ್ವಾದವಾಗಬಹುದು. ಅಹಂಕಾರವನ್ನು ಬದಿಗಿಟ್ಟು ಸಂವಾದವನ್ನು ವರ್ತಿಸಿ. ಪಿತೃಗಳ ಆಶೀರ್ವಾದ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಎಂದರೆ ಅದಕ್ಕೆ ಪಿತೃದೋಷ ಕಾರಣವಿರಬಹುದು. ಈ ಫಾಲ್ಗುಣ ಅಮಾವಾಸ್ಯೆ ಪಿತೃಗಳನ್ನು ತೃಪ್ತಿಪಡಿಸುವ ಸಿಕ್ಕಿರುವ ಬಂಗಾರದಂಥ ಅವಕಾಶ. ಮೀನರಾಶಿಯವರೇ, ಈ ದಿನದ ದೋಷ ನಿವಾರಣೆಗೆ ನೀವು ಕೆಲಸಗಳನ್ನು ತಪ್ಪದೇ ಮಾಡಿ. ಮಹಾಮೃತ್ಯುಂಜಯ ಮಂತ್ರ. ಈ ದಿನ ಕನಿಷ್ಠ 108 ಬಾರಿ ಮಹಾಮೃತ್ಯುಂಜಯ ಪಠಿಸಿ. ಇದು ಆರೋಗ್ಯ ಮತ್ತು ಅಕಾಲಿಕ ಭಯವನ್ನು ದೂರ ಮಾಡುತ್ತದೆ. ಮೀನರಾಶಿಯವರ ಅಮಾವಾಸ್ಯೆಯ ದಿನ ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡಿ ಕೆರೆ ಅಥವಾ ನದಿಗೆ ಮೀನುಗಳಿಗೆ ಹಾಕುವುದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ. ಹರಿಯುವ ನೀರಿನಲ್ಲಿ ದೀಪ ಬಿಡುವುದು ಅಥವಾ ಮನೆಯಲ್ಲಿ ತುಳಸಿ ಕಟ್ಟೆ ಬಳಿ ತುಪ್ಪದ ದೀಪ ಹಚ್ಚುವುದು ಶ್ರೇಷ್ಠಕರ. ಹಳದಿ ಬಣ್ಣದ ಬಳಕೆ. ಗುರುದೇವನ ಕೃಪೆಗಾಗಿ ಹಳದಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಬಡವರಿಗೆ ಕಡಲೆಬೇಳೆ ದಾನ ಮಾಡಿ. ವೀಕ್ಷಕರೇ, ಮೀನರಾಶಿಯವರಿಗೆ ಕಾಲ ಸ್ವಲ್ಪ ಕಠಿಣವಿದ್ದರೂ ಭಕ್ತಿ ಮತ್ತು ತಾಳ್ಮೆಯಿಂದ ಜಯಿಸಬಹುದು. ಜೀವನದಲ್ಲಿ ಪಾಸಿಟಿವ್ ಬದಲಾವಣೆ ಕಾಣಲು ಈಗಿನಿಂದಲೇ ಸಿದ್ಧರಾಗಿ. ಈ ವಿಡಿಯೋ ನಿಮಗಾಗಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮೀನರಾಶಿಯವರು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ದಿನನಿತ್ಯದ ಭವಿಷ್ಯಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತ.